ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, 400 ಕೋಟಿ ರೂಪಾಯಿ ದರೋಡೆ ಆಯ್ತಲ್ಲ, ಅದರ ಪಿನ್ ಟು ಪಿನ್ ಡೀಟೇಲ್ ಸಿಕ್ಕಿದೆ. ಯಾರ ಹಣ ಅದು, ಎಲ್ಲಿಗೆ ಹೋಯ್ತು, ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು, ಮಧ್ಯೆ ದರೋಡೆ ಮಾಡಿದವರು ಯಾರು, ದರೋಡೆ ಮಾಡಿಸಿದವರು ಯಾರು, ಹಿನ್ನೆಲೆಯಲ್ಲಿ ನಡೆದಿದ್ದೇನು ನೋಡಿ. ಭಾಳ ದೊಡ್ಡ ರಾಜಕಾರಣಿ ಇದ್ರ ಹಿಂದೆ ಇದ್ದಾರೆ, ಗುಜರಾತ್ನವ್ರು ಇದ್ದಾರೆ ಅಂತಾರೆ. ಏನು ಅಮಿತ್ ಶಾ ಇದ್ದಾರಾ? ಪ್ರಶ್ನೆ ಈಗ ಭಾಳಷ್ಟು ಜನರನ್ನು ಕಾಡ್ತಾ ಇರೋದು ಅದೇ. ಏನಾದರೂ ಅಮಿತ್ ಶಾ ಕೈವಾಡ ಇದೆಯಾ ಅನ್ನುವಂಥ ಚರ್ಚೆ ಎಲ್ಲ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾದರೆ ನಿಜಕ್ಕೂ ಅವ್ರ ಪಾತ್ರ ಇದೆಯಾ, ಅಥವಾ ಅವರ ನೆರಳಿನಂತಿರುವವರು ಯಾರಾದರೂ ಇದರಲ್ಲಿದ್ದಾರಾ? ನಿಜಕ್ಕೂ ಇದರಲ್ಲಿ ಇರೋದು ಯಾರು? ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಅವ್ರಿಗೆ ಸೇರಿದ್ದು ಅಂತ. ಕಾಂಗ್ರೆಸ್ ಅವರಿಗೆ ಅಂದರೆ ಯಾರಿಗೆ? ಅದಕ್ಕೆ ಉತ್ತರ ಬೇಕಲ್ವಾ? ಆ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ. ನೋಡಿ, ಇದು ನಡೆದಿರೋ ರೀತಿನೇ ಭಾಳ ವಿಚಿತ್ರವಾಗಿದೆ, ವಿಕ್ಷಿಪ್ತವಾಗಿದೆ, ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ ನಿಮಗೆ. ಆದರೆ ನಿಜಕ್ಕೂ ಆ ಹಣ ಎಲ್ಲಿಗೆ ಹೋಯಿತು, ಹಾಗೂ ಯಾರಿಗೆ ಸೇರಿದ್ದು, ಯಾರ ಕೈವಾಡ ಇದೆ, ಅಮಿತ್ ಶಾ ಅವರ ಪಾತ್ರ ಇದೆಯೋ ಇಲ್ವೋ, ಹಾಗಾದರೆ ಯಾರ ಪಾತ್ರವಿದೆ? 3 ತಿಂಗಳು ಯಾಕಿದು ಬಯಲಾಗಲಿಲ್ಲ? 3 ತಿಂಗಳು ಮುಚ್ಚಿಟ್ಟಿದ್ದು ಯಾಕಿದನ್ನು? ಅಕ್ಟೋಬರ್ 21, 22ನೇ ತಾರೀಕು ದರೋಡೆ ಆದರೆ ಜನವರಿ ಅಂತ್ಯದವರೆಗೂ ಯಾಕೆ ಅದು ಬಯಲಾಗಲಿಲ್ಲ? ಎಸ್, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಅವತ್ತು ಏನಾಯಿತು, ಅವತ್ತು ನಡೆದಂಥ ಘಟನೆ ಏನು, ಅದನ್ನು ಮೊದಲೇ ಹೇಳ್ಬಿಡ್ತೀನಿ ನಿಮಗೆ. ಕಣ್ಮುಂದೆ ಆ ಪಿಕ್ಚರ್ ಬಂದರೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಒಂದೊಂದೇ ಪ್ರಶ್ನೆಗಳಿಗೆ ಅಲ್ಲೇ ಉತ್ತರ ಇದೆ. ನೋಡಿ, ಇದು ನಡೆದಂಥ ಘಟನೆ ಒಂದು ದಿನ ರಾತ್ರಿ, ಮಧ್ಯರಾತ್ರಿ, ಕರ್ನಾಟಕ ಮಹಾರಾಷ್ಟ್ರ ಗಡಿ ಪ್ರದೇಶ, ಚೋರ್ಲಾ ಘಾಟ್, ಕಗ್ಗತ್ತಲು, ಪಿನ್ ಡ್ರಾಪ್ ಸೈಲೆನ್ಸ್. 2 ಹಣ ತುಂಬಿದ ಕಂಟೈನರ್ಗಳು ಇದ್ದಕ್ಕಿದ್ದ ಹಾಗೆ ಚಲಿಸ್ತಾ ಇವೆ, ಬರ್ತಾ ಇವೆ. ಇದ್ದಕ್ಕಿದ್ದ ಹಾಗೆ 2 ಕಂಟೈನರ್ನ ಹೆಡ್ಲೈಟ್ಗಳು ಆಫ್ ಆಗುತ್ತೆ. ಸಂಪೂರ್ಣ ಕಗ್ಗತ್ತಲು, ಕೇವಲ ಸದ್ದು ಮಾತ್ರ. ಇದ್ದಕ್ಕಿದ್ದ ಹಾಗೆ 2 ಕಂಟೈನರ್ಗಳು ನಾಪತ್ತೆ. ಒಳಗಿದ್ದಿದ್ದು ಬರೋಬ್ಬರಿ 400 ಕೋಟಿ ರೂಪಾಯಿ. ಎಲ್ಲವೂ ಕೂಡ ಪಿಂಕ್ ನೋಟ್ಸ್, ಹಳೆಯ 2,000 ರೂಪಾಯಿಯ ನೋಟುಗಳು, ಡಿಮಾನಿಟೈಸ್ಡ್ ಬ್ಲ್ಯಾಕ್ ಮನಿ, ಚುನಾವಣಾ ಫಂಡ್, ಹವಾಲಾ, ಎಷ್ಟೆಲ್ಲ ಆ್ಯಂಗಲ್ ಈಗ ಸಿಗ್ತಾ ಇರೋದು. ನೋಡಿ, ನಡೆದಂಥ ಘಟನೆಗಳು ಯಾವುದೋ ಥ್ರಿಲ್ಲರ್ ಸಿನಿಮಾ ಕಂಡಂಗೆ ಕಾಣಿಸ್ತಾ ಇದೆ. ಆದರೆ ಇದು ಈ ವರ್ಷದ 2025-26ರ ಭಾರತ ದೇಶದ ಅತಿ ದೊಡ್ಡ ಮನಿ ಹೈಸ್ಟ್. ನೋಡಿ, ಅವತ್ತೇನಾಯಿತು, ಅಕ್ಟೋಬರ್ 22ನೇ ತಾರೀಕು ರಾತ್ರಿ ಆದದ್ದೇನು ಅಂದರೆ, ಮಹಾರಾಷ್ಟ್ರದ ಥಾಣೆಯ ಬಿಲ್ಡರ್ ಕಿಶೋರ್ ಸಾವ್ಲಾ ಅವರಿಗೆ ಸೇರಿದ್ದು 400 ಕೋಟಿ ರೂಪಾಯಿ ಅನ್ನೋದೀಗ ಕೇಳಿಬರ್ತಾ ಇರುವಂಥ ಮಾಹಿತಿ. ಮತ್ತು ಕೆಲವರು ಹೇಳ್ತಾರೆ ಅದು ಬಾಲಾಜಿ ಟ್ರಸ್ಟಿಗೆ ಸೇರಿದ್ದು, ಮತ್ತೊಂದು ಮಗದೊಂದು ಅಂತಲೇ. ಅದು ಯಾವುದೇ ಇರಲಿ, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಬಂದು ಮಹಾರಾಷ್ಟ್ರದಿಂದ ಕರ್ನಾಟಕ ಎಂಟರ್ ಆಗ್ತಾ ಇತ್ತು. ಬೆಳಗಾವಿ ಗಡಿ, ಚೋರ್ಲಾ ಘಾಟ್, ಅಲ್ಲಿ ಹೈಜಾಕ್ ಆಗುತ್ತೆ ಇದ್ದಕ್ಕಿದ್ದಾಗೆ. ನಾನು ಹೇಳಿದ್ನಲ್ಲ, 2 ಕಂಟೈನರ್ಗಳು ಹೈಜಾಕ್ ಆಗುತ್ತೆ. ಹವಾಲಾ ಆಪರೇಟರ್ ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು ಡಬಲ್ ಕ್ರಾಸ್ ಮಾಡಿ ಇದನ್ನು ಲೂಟಿ ಮಾಡಿದ್ದಾರೆ ಅನ್ನೋದೀಗ ಆಪಾದನೆ ಇರುವಂಥದ್ದು. ಹಾಗಾದರೆ ಇದು ಬಯಲಾಗಿದ್ದೆ ಆವಾಗ ಅಕ್ಟೋಬರ್ 21, 22 ಘಟನೆ ನಡೆದರೆ, ಈಗ 3 ತಿಂಗಳ ನಂತರ ಜನವರಿ ಎಂಡಲ್ಲಿ ಇದು ಬಯಲಾಗುತ್ತೆ. ಹಾಗಾದರೆ ಇಡೀ ಪ್ರಕರಣದ ರೂವಾರಿ ಯಾರು, ಇದನ್ನು ಬಯಲು ಮಾಡಿದವರು ಯಾರು, ಮೊದಲು ನಾನು ಬಯಲು ಮಾಡಿದ್ಯಾರು ಅಂತ ಹೇಳ್ತೀನಿ. ಇದು ಬಯಲಾಗಿದ್ದು ಹೇಗೆ ಅಂದರೆ, ನಾಸಿಕ್ನ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಸಂದೀಪ್ ದತ್ತ ಪಾಟೀಲ್ ಅಂತೇಳಿ, ಅವನೇಗ ಕಂಪ್ಲೇನೆಂಟ್. ನೋಡಿ, ಆ ಸಂದೀಪ್ ದತ್ತ ಪಾಟೀಲ್ನೇ ಅಪಹರಣ ಮಾಡಿ, ಆತನ್ನು ಕಿಡ್ನಾಪ್ ಮಾಡಿ, ಬಂದೂಕಿನ ನಳಿಕೆಯನ್ನು ತಲೆಗಿಟ್ಟು ಧಮಕಿ ಕೊಟ್ಟು ಟಾರ್ಚರ್ ಮಾಡಿ, ಹಣ ಎಲ್ಲಿದೆ ಹೇಳೋ, ನೀನೇ ದರೋಡೆ ಮಾಡಿಸಿದ್ದು ಅಂತೇಳಿ ಕೇಳಿದ್ದಾರೆ. ಸಂದೀಪ್ ಹೇಳಿದ್ದೇನೆಂದರೆ, ನನಗೆ ಯಾವುದೂ ಸಂಬಂಧ ಇಲ್ಲ, ನನ್ನ ಹೆಸರು ಫೋಟೋ ಬಳಸ್ಕೊಂಡಿದ್ದಾರೆ, ನನ್ನನ್ನೇ ಮಾಸ್ಟರ್ ಮೈಂಡ್ನಲ್ಲಿ ಚಿತ್ರಿಸ್ತಾ ಇದ್ದಾರೆ, ಆದರೆ ನನಗೆ ಸಂಬಂಧವೇ ಇಲ್ಲ, ನಾನೇ ಕಂಪ್ಲೇನೆಂಟ್ ಅಂತಲೇ ಅವ್ರು ಬಂದಿದ್ದಾರೆ. ಆಡಿಯೋ, ವಿಡಿಯೋ, ಡಿಜಿಟಲ್ ಎವಿಡೆನ್ಸ್ ಎಲ್ಲ ಕೊಟ್ಟು FIR ಹಾಕಿದ್ದಾರೆ ಈಗ. ಮತ್ತು ಇದರಲ್ಲಿ ಪೊಲೀಸ್ ಅಧಿಕಾರಿಗಳೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಆಪಾದನೆ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಗೆ ಹೇಳ್ತೀನಿ, ಕರ್ನಾಟಕದ ಬೆಳಗಾವಿಯ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತೇಳಿ ಆಪಾದನೆ ಬಂದಿದೆ. ಆದರೆ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಇಲ್ಲ, ಆ ರೀತಿ ಯಾವುದೇ ಮಾಹಿತಿ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಈಗ ನೋಡಿ, ಈಗ ಒಂದಷ್ಟು ಅಪ್ಡೇಟ್ ಬರ್ತಾ ಇದೆ, ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಈಗ 3 ರಾಜ್ಯಗಳು ಒಟ್ಟಾಗಿ ಸೇರಿ ಸರ್ಚ್ ಆಪರೇಷನ್ ಮಾಡಿದ್ದಾರೆ, ಇನ್ನು ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಒಂದು SIT ಕೂಡ ರಚನೆ ಮಾಡಿದ್ದಾರೆ. ಕರ್ನಾಟಕ DG ಮಹಾರಾಷ್ಟ್ರ DG ಜೊತೆ ಮಾತುಕತೆಯನ್ನು ಆಡಿದ್ದಾರೆ. ಮತ್ತು ಬೆಳಗಾವಿ SP ಹೇಳ್ತಿದ್ದಾರೆ, ನೋಡಿ, ಕಾಂಕ್ರೀಟ್ ಎವಿಡೆನ್ಸ್ ನಮ್ಮ ಕೈಗೆ ಬಂದರೆ ಮಾತ್ರ ಇದ್ರ ಬಗ್ಗೆ ನಾವು FIR ಹಾಕ್ತೀವಿ, ಯಾರೋ ಹೇಳಿದ್ರು ಕೇಳಿದ್ರು ಅಂತೇಳಿ ನಾವು ಹಾಕ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ರೆ,
ಮಹಾರಾಷ್ಟ್ರ ಪೊಲೀಸರು ನಮಗೆ ಮಾಹಿತಿನೇ ಕೊಡ್ತಾ ಇಲ್ಲ, ಅವ್ರು ಸಂಪೂರ್ಣ ಮಾಹಿತಿಯನ್ನು ಕೊಡದೆ ನಾವೇನು ಮಾಡಲಿಕ್ಕೆ ಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ. ಮತ್ತೂ ಒಂದು ಬಾಂಬ್ ಏನಪ್ಪ ಅಂದರೆ ಇದರಲ್ಲಿ ಬಿಗ್ ಬಾಂಬ್, ಈ 400 ಕೋಟಿ ರೂಪಾಯಿ ಗುಜರಾತ್ನ ಅತ್ಯಂತ ಪ್ರಭಾವಿ ರಾಜಕಾರಣಿಗೆ ಸೇರಿದ್ದು ಅನ್ನುವಂಥ ಆಪಾದನೆಯು ಕೇಳಿಬಂದಿದೆ. ಈಗ ಕಾಂಗ್ರೆಸ್ ನಾಯಕರೆಲ್ಲ ಕೇಳ್ತಾ ಇದ್ದಾರೆ, ಆ ಹಣ ಯಾರ್ದು, ಎಲ್ಲಿಂದ ಬಂತು, ಅದೇನು ಬ್ಲ್ಯಾಕ್ ಮನಿನಾ? 2,000 ರೂಪಾಯಿ ನೋಟೆಲ್ಲ ಡಿಮಾನಿಟೈಸ್ ಆದಮೇಲೆ ಆ ನೋಟ್ ಬರಲಿಕ್ಕೆ ಹ್ಯಾಕೆ ಸಾಧ್ಯ? ಅದನ್ನು ಸಾಗಣೆ ಮಾಡಲಿಕ್ಕೆ ಹ್ಯಾಕೆ ಸಾಧ್ಯ? ಅದು ಸಾಗಾಟ ಮಾಡೋ ಹಾಗೆ ಇಲ್ವಲ್ಲ. ಆ ನೋಟ್ ಏನಿದ್ರು ಕೂಡ ಅದು RBIಗೆ ಹೋಗ್ಬೇಕಲ್ವಾ? ಹೀಗಿರುವಾಗ ಹೇಗೆ ಬಂತದ್ದು? ನೋಡಿ, ವಿರಾಟ್ ಗಾಂಧಿ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ, ಕಿಶೋರ್ ಸಾವ್ಲಾ ತಲೆ ಮರೆಸ್ಕೊಂಡಿದ್ದಾನೆ, ಇನ್ನು 5 ಆರೋಪಿಗಳು ಎಲ್ಲೋ ಬಂದೂಕು ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ ಅಂತಲಿ ಮಾಹಿತಿ ಇದೆ. ಹಾಗಾದರೆ ದುಡ್ಡೆಲ್ಲ ಸ್ವಾಮಿ? 400 ಕೋಟಿ ರೂಪಾಯಿ, 1-2 ರೂಪಾಯಿ ಅಲ್ಲ, 400 ಕೋಟಿ ರೂಪಾಯಿ ಎಲ್ಲೋಯ್ತೀಗ? ಆ 2 ಕಂಟೈನರ್ನಲ್ಲಿ ರಾಶಿ ರಾಶಿ ನೋಟ್ಗಳಿದ್ವಲ್ಲ, ಎಲ್ಲೋಯ್ತದು? ಯಾರ ಹತ್ರ ಹೋಯ್ತೀಗ ಅದು? ಯಾರು ಅವ್ರನ್ನ ಬಚಾವ್ ಮಾಡಿರೋದು ಯಾರು? ಆ ಹಣನ ಈಗ ಸೇಫ್ ಮಾಡಿರೋದು ಯಾರು? ದರೋಡೆ ಮಾಡಿ ತಗೊಂಡೋಗಿರೋರು ಯಾರು? ಉತ್ತರ ಸಿಗಬೇಕಲ್ವಾ? ತನಿಖೆ ಆಗ್ತಿದೆ ಅಂತ ಹೇಳ್ತಾರೆ, ತನಿಖೆ ಆಗಲಿ, ಆದರೆ ಏನಾದರೂ ಒಂದಷ್ಟು ಮಾಹಿತಿ, ಏನು ಮಾಹಿತಿನೇ ಇಲ್ಲ ಅಂದರೆ ಉಸ್ತುವಾರಿ ಸಚಿವರು ಹೇಳ್ತಾರೆ ಏನು ಮಾಹಿತಿನೇ ಕೊಡ್ತಾ ಇಲ್ಲ ಅಂಥೇಳಿ. ಮತ್ತೇನು ಸರ್ಚ್ ಆಪ್ರೇಷನ್ ಮಾಡ್ತಿದ್ದಾರೆ ಇವರು? ಯಾರೋ 10,000 20,000 ಕದ್ರೆ ಹಾಕೊಂಡು ಜೈಲಿಗೆ ಹಾಕಿ ಚೆನ್ನಾಗಿ ಬೆಂಡೆತ್ತಾರೆ, ಬಾಂಬೆ ಕಟ್ಟು ಏರೋಪ್ಲೇನು ಅಂತೇಳಿ ಪನಿಷ್ಮೆಂಟ್ ಕೊಡ್ತಾರೆ. 400 ಕೋಟಿ ರೂಪಾಯಿ ಎಲ್ಲಿ ಹೋಯಿತು? ಹೇಳಿದ್ನಲ್ಲ, ಈಗ ಆಪಾದನೆಗಳು ಈಗ ಕಾಂಗ್ರೆಸ್ಸು BJP ಅಂತ ಆಗೋಗ್ಬಿಟ್ಟಿದೆ ಇದರಲ್ಲಿ ಈಗಾಗಲೇ. ಈಗ ಕೆಲವು ಕಾಂಗ್ರೆಸ್ ನಾಯಕರೆಲ್ಲ ತೆರೆಮರೆಯಲ್ಲಿ ಗುಸುಗುಸು ಅಂದಲಿ ಅಮಿತ್ ಶಾ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಈಗ ಹೇಳೋಕ್ಕೇನು ಹೇಳಿ, ಏನಾದರೂ ಒಂದಷ್ಟು ಎವಿಡೆನ್ಸ್ ಬೇಕಲ್ಲ. ನಿಜಕ್ಕೂ ಈ ಹಣ ಯಾರಿಗೆ ಸೇರಿದ್ದು, ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು, ಅದು ತನಿಖೆ ಮಾತ್ರ ಬಯಲು ಮಾಡಬೇಕು. ಬಹುಶಃ ಈ ಪ್ರಕರಣ ನನಗನ್ಸುತ್ತೆ ಇಡೀ ದೇಶ ತಿರುಗಿ ನೋಡ್ತಾ ಇದೆ, ಉತ್ತರವನ್ನು ಕೊಡಬೇಕಾದಂಥ ಹೊಣೆಗಾರಿಕೆ ಇದೆ. ರಾಜಕಾರಣಿಗಳ ರಾಜಕಾರಣ ಇದನ್ನು ಮುಚ್ಚಾಕೋ ಪ್ರಯತ್ನ ಮಾಡಿಯೇ ಮಾಡುತ್ತೆ, ನೋ ಡೌಟ್ ಇನ್ ದಟ್. ಆದರೆ ಅದಕ್ಕೆ ಅವಕಾಶ ಕೊಡಬಾರ್ದು. ಗೊತ್ತಾಗಬೇಕಲ್ವ ಈ ಹಣ ಯಾರಿಗೆ ಸೇರಿದ್ದು, ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು, ಹಾಗೂ ಇದರ ಹಿಂದೆ ಇರೋದು ಯಾರು? 400 ಕೋಟಿ ರೂಪಾಯಿ ಪಿಂಕ್ ನೋಟ್ಸ್, 2,000 ರೂಪಾಯಿ ನೋಟು ಎಲ್ಲಿಂದ ಬಂತು? ಅದು ಯಾಕೆ ಬ್ಯಾಂಕಿಗೆ ವಾಪಸ್ ಕೊಟ್ಟಿರಲಿಲ್ಲ? ಅದೇನು ಫೇಕ್ ನೋಟ್ಸಾ ಅಥವಾ ಒರಿಜಿನಲ್ ನೋಟ್ಸಾ? ಗೊತ್ತಾಗಬೇಕಲ್ಲ. ನೀವೇನು ಹೇಳ್ತೀರಿ? ಇದು ಯಾರಿಗೆ ಸೇರಿದ ಹಣ ಆಗಿರಬಹುದು? ಯಾರು ರಾಜಕಾರಣಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದು ಅಂತೀರಾ? ಇಲ್ಲ ಅಂತೀರಾ? ಕೇವಲ ಇದು ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಆಟ ಅಂತ, ಅವರ ಹಿಂದೆ ರಾಜಕೀಯದ ಕೈವಾಡ ಇದೆ ಅಲ್ವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರೂ ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಷನ್ ಐ ಹ್ಯಾವ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್.